ನೋಡಿ, ಇದು ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೋಡ್ತಾ ಇದ್ರಲ್ಲ, ಈ ಜಾಗದಲ್ಲಿ ಏನು ಬೆಳೆಯೋಕ್ಕಾಗ್ತಿರಲಿಲ್ಲ, ಸುಮ್ಮನೆ ವೇಸ್ಟಾಗಿ ಬಿದ್ದಿತ್ತು ಭೂಮಿ ಎಲ್ಲ. ಇದು ಮೊದಲು ಹೇಗಿತ್ತಪ್ಪ ಅಂತ ಅಂದರೆ, ಯಾರಿಗೆ ಬೇಕು ಈ ಕಾಡೊಳಗೆ ಅನ್ನೋ ಥರ ಇತ್ತು. ಇಷ್ಟು ಮರಗಳೆಲ್ಲ ಬೆಳ್ಕೊಂಡು, ಗಿಡ ಮರ ಎಲ್ಲ ಬೆಳ್ಕೊಂಡು ವೇಸ್ಟಾಗಿ ಬಿದ್ದಿತ್ತು ನೋಡಿ. ಮೊದಲು ಹೇಗಿತ್ತು ಅಂತ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಐತೆ, ತೋರಿಸ್ಕೊಡ್ತೀನಿ ನೋಡಿ. ಹೀಗಿತ್ತು ಫಸ್ಟ್. ಎಲ್ಲ ನೀರು ಬಿಡೋಕ್ಕಾಗ್ತಿರಲಿಲ್ಲ, ಬೋರ್ವೆಲ್ ನೀರು ಹಾಯ್ಸೋಕ್ಕಾಗ್ತಿರಲಿಲ್ಲ, ಈಗೆಲ್ಲ ಕಾಡಾಗಿ ಹೋಗಿತ್ತು. ಅದನ್ನು ಹೊತ್ತು ಒಂದು ಚಿಕ್ಕ ಪವರ್ ವೀಡರ್ ತೊಗೊಂಡು ಚಿಕ್ಕದಾಗಿ ಜಾಗ ಇಲ್ಲಿ ಟ್ಯಾಕ್ಟ್ರ್ ಉಳೋಕ್ಕಾಗಲ್ವ ಅಂತ ಜಾಗದಲ್ಲೆಲ್ಲ ಅದ್ರ ಉಳುಮೆ ಮಾಡಿಕೊಂಡು ಈ ಥರ ಆಗೈತೆ ನೋಡಿ. ಇವಾಗ 1 ಇಯರ್ ಬ್ಯಾಕ್ ಆ ಥರ ಇತ್ತು. ಫಸ್ಟ್ ಇದು ತೋರಿಸಿದ್ನಲ್ಲ, ಆ ಥರ ಇರ್ತಿತ್ತು. 1 ವರ್ಷದ ಹಿಂದೆ ಆ ಥರ ಕಾಡಾಗಿತ್ತು, ಇದೇ ತಿಂಗಳ ಲಾಸ್ಟ್ ಇಯರಲ್ಲಿ. ಇವಾಗ ಹೇಗಾಗಿದೆ ನೋಡಿ. ಮನಸ್ಸು ಮಾಡೋರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್, ನನ್ನ ಅನುಭವ. ಇದು 1 ಇಯರ್ ಗಿಡ ಇವೆಲ್ಲ ಬಳೆ ಕೂಡ ಬಿಟ್ಟಿದೆ ನೋಡಿ. ಇಲ್ಲಿ ನೆರಳಲ್ಲಿ ಬಾಳೆ ಆಗೋದೇ ಇಲ್ಲ ಅಂತ ಅಂತಿದ್ರು, ನೋಡೋಣ ಅಂತ ಹಾಕಿದ್ರು, ಚೆನ್ನಾಗಿ ಕೊನೆಗಳು ಬಿಟ್ಟಿದೆ ನೋಡಿ. ಇಲ್ಲಿ ಇನ್ನೂ ತುಂಬ ಬಿಡ್ತಾಯಿದೆ ಬಳೆಗಳ. ಸಾಕಲ್ಲ, ಬರೀ ಅಡಿಕೆ ತೋಟ ಮಾಡ್ಕೊಂಡಿದ್ದು ಎಲ್ಲ ಕಾಡಾಗಿತ್ತು, ಏನು ಉಳುಮೆ ಮಾಡೋಕ್ಕಾಗ್ತಿರಲಿಲ್ಲ, ಸುಮ್ಮನೆ ನೆಟ್ಬಿಟ್ಟಿದ್ದ ಗಿಡ ನೋಡಿ. ವೇಸ್ಟ್ ಆಗಲ್ಲ, ಕ್ಲೀನ್ ಮಾಡಿ ನೆಟ್ಟಿದ್ದಕ್ಕೆ. ಇನ್ನೊಂದು 3 ಇಯರ್ ಆದರೆ ಇದು ಒಳ್ಳೆ ಫಲ ಕೊಡ್ತಾರೆ ಅಡಿಕೆ ಗಿಡ. ಅಲ್ಲಿ ತನಕ ಇನ್ನೂ 2 ವರ್ಷ ಬಾಳೆಲೆ ಆದಾಯ ಮಾಡ್ಬೋದು. ಕೆಲವೊಂದು ಇದಕ್ಕೆ ವಿಳ್ಯದೆಲ್ಲ ಕೂಡ ಹಬ್ಸಿದ್ದೀನಿ, ಮಿಶ್ರ ಬೇಸಾಯ ಅಂತ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಕಾಳು ಮೆಣಸು ಕೂಡ ಇಟ್ಟಿದ್ದೀನಿ ಸ್ವಲ್ಪ. ಇವಾಗ ರೀಸೆಂಟಾಗಿ ನೆಟ್ಟಿರೋದು, ಚಿಗುರಿಲ್ಲ. 15 ಡೇಸ್ ಆಯ್ತು ನೆಟ್ಟಿ, ಅದನ್ನು ಇನ್ನೂ ಹಚ್ಚಿದ್ದು. ಸಾಧ್ಯ ಆಗಲ್ಲ ಅಂತ ಬಿಟ್ಟು ಜಾಗನ ಇವತ್ತು ಈ ಥರ ತೋಟ ಮಾಡಿದ್ದೀನಿ. ಫಸ್ಟೇ ನಾನು ಮೊದಲೇ ಈ ಕೆಲಸ ಮಾಡೋ ಎಷ್ಟಕ್ಕೆ ಒಳ್ಳೆಯ ಫಲ ತರ್ಬೋದಾಯಿತು, ಆಗೋದಿಲ್ಲ ಅಂತ ಬಿಟ್ಟು ಇವಾಗ ಏನಕ್ಕಾಗಲ್ಲ ಅಂತ ಟ್ರೈ ಮಾಡೇ ಬಿಡೋಣ ಅಂತ, ಮನಸ್ಸಿದ್ದೆ ಮಾರ್ಗ ಅಂತ ಟ್ರೈ ಮಾಡೋಣ. ಆದರೆ ಸಕ್ಸಸ್ ಆದರೆ ಒಳ್ಳೆಯದು, ಫೇಲ್ಯೂರ್ ಆದರೆ ಫೇಲ್ಯೂರ್ ಆಗೋದ್ಬಾರ್ದು ಅಂತ ಮಾಡಿರೋ ಕೆಲಸ ಇದು ನೋಡಿ. ಪ್ರಯತ್ನ ಆಗಿದೆ ಅಂತ ಇಷ್ಟು ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಥರ ಪ್ರಯೋಗ ಮಾಡ್ತಾಯಿದ್ದೀನಿ, ಅದನ್ನು ಅವಾಗ ಹೇಳ್ತೀನಿ. ಓಕೆ, ಬಾಯ್.